ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ವಚನಗಳ ಸಂರಕ್ಷಣೆಯಲ್ಲಿ ಡಾಕ್ಟರ್ ಫಗು ಹಳಕಟ್ಟೆಯವರ ಸೇವೆ ಸ್ಮರಣೀಯವಾದದ್ದು. ಡಾಕ್ಟರ್ ಬಿರಾದರ್ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೆಯ ಶತಮಾನದ ಶರಣರ ವಚನ ಸಾಹಿತ್ಯವು ಅತ್ಯಂತ ಅಮೂಲ್ಯವಾದದ್ದು. ಕಾಲಗರ್ಭದಲ್ಲಿ ಮರೆಯಾಗಿ ಹೋಗುತ್ತಿದ್ದ ಈ ವಚನ ಸಂಪತ್ತನ್ನು ಮನೆ ಮನೆಗೆ ಹೋಗಿ ಅವುಗಳನ್ನು ಸಂಗ್ರಹಿಸಿ ಮುದ್ರಣ ಮಾಡಿ ಮತ್ತೆ ಮುಂಬರುವ ಪೀಳಿಗೆಗೆ ತಲುಪಿಸಿ ವಚನಗಳ ಸಂರಕ್ಷಣೆಯಲ್ಲಿ ಅವರ ಸೇವೆ ಯಾರು ಮರೆಯುವಂತಿಲ್ಲ ಎಂದು ದಿನಾಂಕ 2/7/2026ರಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ್ನಲ್ಲಿ ನಡೆದ ಡಾಕ್ಟರ್ ಫಗು ಬಾಬು ಹಳಕಟ್ಟಿಯವರ ಜಯಂತಿ ಅಂಗವಾಗಿ ವಚನ ಸಂರಕ್ಷಣೆಗಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಮುಂದುವರೆದು ಮಾತನಾಡುತ್ತಾ ಹಳಕಟ್ಟಿಯವರು ಗುರುಬಸಪ್ಪ ದಾನಮ್ಮನವರು ಮಗನಾಗಿ ಜುಲೈ 2ರಂದು ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿ 1896ರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ನಂತರ LLB ಪದವಿಯನ್ನು ಪಡೆದು 1904ರಲ್ಲಿ ಬೆಳಗಾವಿ ಮುಗಿಸಿದರು. 1923ರಲ್ಲಿ ಬಿಜಾಪುರಕ್ಕೆ ಬಂದು ನೆಲೆಸಿದರು. ನಂತರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಶರಣರ ಜೀವನ ಚರಿತ್ರೆ ಅಧ್ಯಯನ ಮಾಡಿದಂತ ಇವರು ಅವರ ವಚನಗಳನ್ನು ರಕ್ಷಣೆಗಾಗಿ ಊರೂರು ತಿರುಗಾಡಿ ತಾಳಗೇರಿಯಲ್ಲಿ ಬರೆದಿರುವ ವಚನಗಳನ್ನು ಸಂರಕ್ಷಣೆ ಮಾಡಿ ಒಂದು ಕಡೆ ಸಂಗ್ರಹಿಸಿದರು. ಅವುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದಕ್ಕಾಗಿ ತಮ್ಮ ಆಸ್ತಿಯನ್ನು ಮಾರಿ ಹಿತಚಿಂತಕ ಎಂಬ ಹೆಸರಿನ ಸ್ವಂತ ಮುದ್ರಣವನ್ನು ಸ್ಥಾಪಿಸಿದರು. ನಂತರ ಶಿವ ಅನುಭವ ಮತ್ತು ನವ ಕರ್ನಾಟಕ 2 ಪತ್ರಿಕೆಗಳನ್ನು ಪ್ರಾರಂಭ ಮಾಡಿ ಅವುಗಳಲ್ಲಿ ವಚನಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಮುದ್ರಣ ಮಾಡಿ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದರು. ನಂತರ ಬಳ್ಳಾರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಜೊತೆಗೆ ಅಖಿಲ ಭಾರತ ಏಕೀಕರಣ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1920 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಳಕಟ್ಟಿಯವರು ಅಧಿಕ ಮತಗಳಿಂದ ಆರಿಸಿ ಬಂದರು. ಇವರ ವಚನಗಳ ಸಂರಕ್ಷಣಾ ಕಾರ್ಯವನ್ನ ಕಣ್ಣಾರೆ ಕಂಡ BM ಶ್ರೀ ಇವರನ್ನು ವಚನಗಳ ಗುಣಮಟ್ಟ ಎಂದು ಕರೆದಿದ್ದಾರೆ. ವಚನಗಳ ಸಂರಕ್ಷಣೆಯಲ್ಲಿ ಯಾರು ಡಾಕ್ಟರ್ ಫಗು ಮರೆಯುವಂತಿಲ್ಲ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ನಂತರ ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಂಥ ಮಹನೀಯರ ಜೀವನ ಚರಿತ್ರೆ ಮತ್ತು ಶರಣರ ವಚನಗಳನ್ನ ಅಭ್ಯಾಸ ಮಾಡಬೇಕೆಂದು ಹೇಳಿದರು. ಕುಮಾರಿ ಸಿಂಧು ಸ್ವಾಗತಿಸಿದರು. ಪೂರ್ಣಿಮಾ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ವಚನಗಳ ಸಂರಕ್ಷಕ, ವಚನಗಳ ಪಿತಾಮಹ ಎಂದೇ ಕರೆಯಲ್ಪಡುವಂತ ಫಗು ಹಳಕಟ್ಟಿಯವರ ಜಯಂತಿ ಕಾರ್ಯಕ್ರಮವನ್ನ ನಮ್ಮ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ನಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಗೌರವಿತ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದದವರೇ ಮತ್ತು ಫಗು ಹಳಕಟ್ಟಿ, ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇವರು ಧಾರವಾಡದಲ್ಲಿ ಗುರುಬಸಪ್ಪ ದಾನಮ್ಮನವರ ಮಗನಾಗಿ ಇದೇ ಜುಲೈ 2ರಂದು ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ವಿಶೇಷವಾಗಿ ಶಿಕ್ಷಣದ ವಿದ್ಯಾಕ್ಷೇತ್ರಗಳಿಗೆ ಕರೆಯಲ್ಪಡುವಂತ ಧಾರವಾಡದಲ್ಲಿ ಮುಗಿಸ್ತಾರೆ. ಮುಂದಿನ ಒಂದು ಶಿಕ್ಷಣಕ್ಕಾಗಿ ಮುಂಬೈಗೆ ಅವರು ಪ್ರಯಾಣವನ್ನ ಮಾಡ್ತಾರೆ. ತದನಂತರದಲ್ಲಿ ಕಾನೂನು ಪದವಿಯನ್ನ ಅಧ್ಯಯನ ಮಾಡಿ ವಿಶೇಷವಾಗಿ 1923ರಲ್ಲಿ ಬಿಜಾಪುರಕ್ಕೆ ಬರ್ತಾರೆ. ಬಹಳ ಬುದ್ಧಿವಂತ ಮತ್ತು ಅತ್ಯಂತ ಕ್ರಿಯಾಶೀಲರಾಗಿರುವಂತಹ ಇವರು ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಕೆಲಸ, ಸರ್ಕಾರಿಯ ಅಭಿಯೋಜಕರಾಗಿ ಕೆಲಸ ಮಾಡ್ತಾರೆ. ಆದರೆ ಇವರಿಗೆ ವೃತ್ತಿ ವೈದ್ಯರಾಗಿದ್ದರೂ ಪ್ರವೃತ್ತಿ ಬಹಳ ಆಶ್ಚರ್ಯ ಮತ್ತು ಅಷ್ಟೇ ಸಂತೋಷವಾಗಿತ್ತು. ಶರಣರ ವಚನಗಳನ್ನ ದಿನನಿತ್ಯ ಸ್ಮರಣೆ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೊಂದು ಕಲ್ಪನೆ ಬಂತು. 12ನೇ ಶತಮಾನದಲ್ಲಿ ಅದೆಷ್ಟೋ ಶರಣರು ಹಲವಾರು ನೂರಾರು ವಚನಗಳನ್ನ ಬರೆದಿದ್ದಾರೆ. ಆದರೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಆ ವಚನಗಳೆಲ್ಲವೂ ಗಣ್ಯ ವ್ಯಕ್ತಿಗಳ, ಹಿರಿಯರ ಮಠಗಳಲ್ಲಿ ಹೋಗಿ ಸೇರಿದ್ದು. ಕಾರಣ ಹಲವಾರು ಶರಣರು ಆ ವಚನಗಳನ್ನ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಎಂದು ತಾಳಿಗರಿಯಲ್ಲಿ ಬರೆದಿರುವಂತ ಆ ವಚನಗಳನ್ನ ಮಠಗಳಲ್ಲಿ ಇಟ್ಟು
ಸಂರಕ್ಷಣೆ ಮಾಡುವಂತ ಪರಿಕಲ್ಪನೆ ಅವಾಗ ಇಟ್ಕೊಂಡಿದ್ರು. ಇದನ್ನ ಅರಿತುಕೊಂಡಿರುವಂತ ಫಕೀರಪ್ಪ